ಇನ್ನು ಕಾರವಾರದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಕುಸಿತ ಆಗಿದೆ. ಕಾರವಾರದ ಕೋಡಿಬಾಗ್ನಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿನ ಸೇತುವೆ ಇದು. ಕಾರವಾರ ಗೋವಾ ಹೆದ್ದಾರಿಯಲ್ಲಿ ನಿರ್ಮಿಸಲಾಗಿದ್ದಂತಹ ಸೇತುವೆ ಕುಸಿತ ಆಗಿದೆ. ಇದು ಸುಮಾರು 40 ವರ್ಷಗಳ ಹಳೆಯ ಸೇತುವೆ ಈಗ ಕುಸಿದಿದೆ. ಕೆಳಗಡೆ ಈಗ ಟ್ರಕ್ ಕೂಡ ಸಿಕ್ಕಾಕೊಂಡಿದೆ. ಸದ್ಯ ಹೇಗೋ ಚಾಲಕನನ್ನ ಅಲ್ಲಿ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿ. ಪೊಲೀಸ್ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಇನ್ನೂ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೀಪ್ ಸ್ಥಳದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಮಳೆಗೆ ಸಾಕಷ್ಟು ಹಾನಿಯಾಗ್ತಾ ಇದೆ. ಮಳೆಯಿಂದ ಸೇತುವೆಯೇ ಕುಸಿದು ಬಿದ್ದಿರುವಂತಹ ಘಟನೆ ಕಾರವಾರ ನಗರದಲ್ಲಿ ಆಗಿದೆ. ನಾವಿವತ್ತು ಕಾರವಾರ ನಗರದ ಕೋಡಿಭಾಗದಲ್ಲಿದ್ದೇವೆ. ಕೋಡಿಭಾಗದ ಕಾಳಿ ನದಿಗೆ ಕಟ್ಟಿರುವಂತಹ ಸೇತುವೆ 1975ರಲ್ಲಿ ಮ್ಯಾಗ್ನಮ್ ಅನ್ನೋ ಒಂದು ಕಂಪ್ನಿ ಈ ಸೇತುವೆಯನ್ನು ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿತ್ತು. 1983ರಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿತ್ತು. ಸುಮಾರು 800 ಮೀಟರ್ ಉದ್ದ ಇದ್ದಿರುವಂತಹ ಸೇತುವೆ ಇದು. ಈ ಸೇತುವೆ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ. ಇದು ಪ್ರಮುಖವಾದ ಸೇತುವೆ ಆಗಿತ್ತು. ಯಾಕಂದರೆ ಕಾರವಾರ ಮತ್ತು ಗೋವಾ ಈ ನಡುವೆ ಇರುವಂತಹ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ನಿರಂತರವಾಗಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ಸೇತುವೆ ಮಾರ್ಗವಾಗಿ ಸಂಚರಿಸ್ತಾ ಇತ್ತು. ನಿನ್ನೆಯಿಂದ ಧಾರಾಕಾರವಾಗಿ ಸಾಕಷ್ಟು ಮಳೆ ಆಗ್ತಿತ್ತು. ಕಳೆದ 15-20 ದಿನಗಳ ಹಿಂದೆ ಶಿರೂರಿನಲ್ಲಿ, ಅಂದರೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ ಸಾಕಷ್ಟು ಹಾನಿ ಸಹ ಸಂಭವಿಸಿತು. ಅದಾದ ನಂತರ ಈಗ ಮತ್ತೆ ಕಾರವಾರದಲ್ಲಿ ಸಹ ಹಾನಿಯಾಗಿರತಕ್ಕಂಥದ್ದು. ಸುಮಾರು ಬೆಳಗ್ಗೆ 1 ಗಂಟೆಯ ವೇಳೆಗೆ ಈ ಸೇತುವೆ ಕುಸಿದಿದೆ, ಕುಸಿದು ಬಿದ್ದಿದೆ. ಇದೇ ಸಂದರ್ಭದಲ್ಲಿ ಕೇರಳ ಮೂಲದ ಲಾರಿ ಒಂದು ಸಹ ಬಿದ್ದಿರತಕ್ಕಂಥದ್ದು. ಸ್ಥಳಕ್ಕೆ ವಿಷಯ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಲಾರಿ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ. ನಾವು ಗಮನಿಸಬಹುದು ಯಾವ ರೀತಿ ಭೀಕರವಾಗಿ ಬಿದ್ದಿದೆ ಅಂದರೆ, ಇದು ಸುಮಾರು 800 ಮೀಟರ್ ಇದ್ದಂತಹ ಸೇತುವೆ 1975ರಲ್ಲಿ ಕಾಮಗಾರಿ ಪ್ರಾರಂಭ ಆಗಿ 83ರ ಅವಕಾಶ ಆಗಿತ್ತು. ಸುಮಾರು 41 ವರ್ಷದ ಹಿಂದೆ ಇದು ನಿರ್ಮಾಣ ಆದಂತಹ ಸೇತುವೆ ಆಗಿತ್ತು. ಆದರೆ ಇದರ ಗುಣಮಟ್ಟ ಅಂದರೆ 2009ರಲ್ಲಿ ಇದರ ಧಾರಣ ಸಮಸ್ಯೆ, ಅಂದರೆ ಇದರಲ್ಲಿ ಓಡಾಡೋದು ಸಮಸ್ಯೆ ಇದೆ ಅನ್ನೋ ಒಂದು ಸ್ಥಳೀಯರು ಅಬ್ಜೆಕ್ಷನ್ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಇದನ್ನೊಂದು ಪರಿಶೀಲನೆ ಮಾಡಿದರು. ಅಂದಿನ ಜಿಲ್ಲಾಧಿಕಾರಿ ಆವಾಗ ಇದರಲ್ಲಿ ವಾಹನ ಸಂಚಾರಕ್ಕೆ ಓಡಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲವನ್ನು ಒಂದು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಮತ್ತೆ ಅವಕಾಶನ ಆಗಿತ್ತು. ಇದಾದ ನಂತರ ಹೊಸ ಸೇತುವೆಯನ್ನು 2017ರಲ್ಲಿ IRB ಕಂಪ್ನಿಯವರು ಮಾಡಿದರು. ನಾವು ಗಮನಿಸ್ಬೋದು ಯಾವ ರೀತಿ ಸೇತುವೆ ಕುಸಿದಿದೆ ಅಂತ. ಅಂದರೆ ಒಂದು ದುರಂತ ತಪ್ಪಿದೆ. ಅಂದರೆ ಈ ಸ್ಥಳದಲ್ಲಿ ಸಾಕಷ್ಟು ವಾಹನ ರಾತ್ರಿ ಕುಸಿದಿದ್ದ ಹಿನ್ನೆಲೆಯಲ್ಲಿ ಯಾವುದೇ ವಾಹನಗಳು ಈ ಸ್ಥಳದಲ್ಲಿ ಓಡಾಡ್ತಿರಲಿಲ್ಲ. ಕೇವಲ ಒಂದು ಲಾರಿ ಇತ್ತು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಬೇರೆ ಯಾವುದಾದ್ರೂ ವಾಹನ ಇದೆಯೋ ಅನ್ನೋ ಒಂದು ಪರಿಶೀಲನೆ ಸಹ NDRF ತಂಡದವರು ಮಾಡಿರತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.